ಹಾನಗಲ್ ತಾಲೂಕಿನಲ್ಲಿ ಭೂಮಾಪನ ಇಲಾಖೆಯ 50ಕ್ಕೂ ಹೆಚ್ಚು ಪರವಾನಗಿ ಹೊಂದಿರುವ ಭೂಮಾಪಕರು ಕಳೆದ 1 ತಿಂಗಳಿಂದ ಮುಷ್ಕರ ನಡೆಸುತ್ತಿದ್ದು ಸುಮಾರು 3000 ಪ್ರಕರಣಗಳು ಬಾಕಿ ಉಳಿದಿವೆ. ಸೇವಾ ಭದ್ರತೆ ಸಿಗುವವರೆಗೂ ಕೆಲಸಕ್ಕೆ ಹಾಜರಾಗುವುದಿಲ್ಲ ಎಂದು ಸಂಘದ ತಾಲೂಕಾಧ್ಯಕ್ಷ ಮೊಹಮ್ಮದ್ ರಫೀಕ್ ಮಾಳ್ಗಿ ತಿಳಿಸಿದ್ದಾರೆ. 2002ರಿಂದ ಸೇವೆ ಸಲ್ಲಿಸುತ್ತಿದ್ರು, ಸರಿಯಾದ ವೇತನ ಸಿಗದಿದ್ದು, ಒಂದು ಸರ್ವೆ ಪ್ರಕರಣ ನಿಗದಿಯಾಗಿರುವ ₹1200 ಸಂಭಾವನೆಯಲ್ಲಿ 90% ಬಾಕಿ ಉಳಿದಿದೆ ಎಂದು ಆರೋಪಿಸಿದರು. ಕಳೆದ 20 ವರ್ಷಗಳಿಂದ ಸರ್ಕಾರ ಕೇವಲ ಭರವಸೆ ನೀಡುತ್ತಿದೆ ಎಂದರು. ಮುಷ್ಕರದಿಂದ ಕಂದಾಯ ಗ್ರಾಮ ಸೇರಿದಂತೆ ವಿವಿಧ ಭೂಮಾಪನ ಕಾರ್ಯಗಳು ಸ್ಥಗಿತಗೊಂಡು ರೈತರಿಗೆ ತೊಂದರೆ ಉಂಟಾಗಿದೆ. ಸರ್ಕಾರ ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ರೈತರು ಸಹ ಮುಷ್ಕರಕ್ಕೆ ಬೆಂಬಲ ನೀಡುವುದಾಗಿ ಮರಿಗೌಡ್ ಪಾಟೀಲ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್. ಈಗ ಹಾನಗಲ್ ತಾಲೂಕು ಪರವಾನಿ ಭೂಮಾಪಕರು, ಇಡೀ ರಾಜ್ಯದ ಪರವಾನಿ ಭೂಮಾಪಕರು ಈ ಅನಿರ್ದಿಷ್ಟ ಸ್ಟ್ರೈಕ್ ಮಾಡಕ್ ಕುಂತಾರ. ಯಾಕಪ್ಪ ಅಂದ್ರೆ ಸಮಾನ ಕೆಲ್ಸಕ್ಕೆ ಸಮಾನ ವೇತನ ನಮ್ಗೆ ಸಿಗ್ತಾ ಇಲ್ಲ. ಆ ಸಮಾನ ವೇತನ ಕೆಲ್ಸಕ್ಕೆ ಸಮಾನ ವೇತನ ಸಿಗೋವರೆಗೂ ನಾವು ಸ್ಟ್ರೈಕ್ ಮಾಡ್ತಿದೀವಿ. ಯಾಕಂದ್ರೆ ನಮ್ಮ 2005ರಿಂದ ಇದ ಲೈಸೆನ್ಸ್ ಸರ್ವೇರ್ ಕಾಲ್ಫಾರ್ಮ್ ಆಗಿದ್ದು ಸುಮಾರು 6000 ಜನ ಅದೀವಿ ನಾವು. ಇಲ್ಲಿವರೆಗೂ ಯಾವುದೇ ರೀತಿ ಸರ್ಕಾರ ನಮ್ಮ ಯಾವುದೇ ರೀತಿಯನ್ನ ಸ್ಪಂದಿಸಿಲ್ಲ. ಸಹಾಯ ಮಾತಿನ ಮಾಡ್ಕೊಳ್ತೀನಿ ಅಂತ ಭರವಸೆ ಕೊಡ್ತಾರ, ಸುಳ್ಳು ಭರವಸೆ ಕೊಡ್ತಾರ. ಆ ಭರವಸೆ ಇಡೋವರೆಗೂ ನಾವು ಅನಿರ್ದಿಷ್ಟವಾಗಿ ಸ್ಟ್ರೈಕ್ ಮಾಡಕ್ ಕುಂತೀವಿ. ಇದರಿಂದ ರೈತರಿಗೂ ತೊಂದರೆ ಆಗಕ್ ಕುಂತೈತಿ. ಅವರು ರೈತರು ನಮ್ಗೆ ಸಹಕರಿಸ್ಬೇಕು. ಯಾಕಂದ್ರ 6000 ಜನದ ಜೀವನ ಪ್ರಶ್ನೆ ಐತಿ. ಈ ರೀತಿ ನಮ್ಮ ಸಮಸ್ಯೆಗಳು ಅದವು. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಲೈಸೆನ್ಸ್ ಸರ್ವೇದಾರರು ಮುಷ್ಕರ ಮಾಡಿದ್ರಿಂದ ನಮ್ಮ ಹಾನಗಲ್ ತಾಲೂಕಿನಲ್ಲಿನೇ ಹದ್ಬಸ್ತು, ಲೆವೆನ್ ಸ್ಕೆಚ್ ಇವೆಲ್ಲವನ್ನು ಲೈಸೆನ್ಸ್ ಸರ್ವೇದಾರರು ಮಾಡೋದನ್ನ ಸ್ಥಗಿತ ಆಗಿದ್ದರಿಂದ ಸುಮಾರು 3000 ಅರ್ಜಿಗಳು ಈಗಾಗಲೇ 1 ರೀತಿಗಳಲ್ಲಿ ಪೆಂಡಿಂಗ್ ಅದಾವು. ಈ ಎಲ್ಲವೂ ಜನಪ್ರತಿನಿಧಿಗಳ ಗಮನಕ್ಕೆ ಐತೆನ್ನಿಲ್ಲೋ ಗೊತ್ತಿಲ್ಲ. ಅವರು ಏನು ಬೇಡಿಕೆಗಳದಾವು, ಅವು ನ್ಯಾಯಯುತ ಬೇಡಿಕೆಗಳದಾವು, ಅವನ್ನ ತಕ್ಷಣ ಪರಿಹರಿಸಿ ನಮ್ಮ ರೈತರ ಏನು ಈಗ ಕೆಲಸ ಸ್ಥಗಿತ ಆಗ್ಯಾವು ಅವನ್ನ ಕೆಲಸ ಪ್ರಾರಂಭ ಮಾಡಂತ ವ್ಯವಸ್ಥೆ ಸರ್ಕಾರ ಕೂಡಲೇ ಮಾಡಂತ ವ್ಯವಸ್ಥೆ ಆಗ್ಬೇಕು. ಇಂಥ ದೊಡ್ಡ ತಾಲೂಕಿನಲ್ಲಿ 5 ಅಥವಾ 6 ಜನ ಸರ್ವೇರ್ ಮಾತ್ರ ಇಲಾಖೆಯಲ್ಲಿದ್ದು ಲೈಸೆನ್ಸ್ ಸರ್ವೇದಾರ ಅತಿ ಅವಶ್ಯಕ. ಸರ್ವೆ ಕಾರ್ಯ ಮಾಡ್ಲಿಕ್ಕೆ ಅತಿ ಅವಶ್ಯಕ. ದರ್ಖಾಸ್ತ್ ಪೋಡಿ ಇರ್ಬೋದು, ಲೆವೆನ್ ಸ್ಕೆಚ್ ಇರ್ಬೋದು, ಹದ್ಬಸ್ ಮಾಡೋದಿರ್ಬೋದು, ಈ ಎಲ್ಲ ಕೆಲಸ ಕಾರ್ಯಗಳು ಲೈಸೆನ್ಸ್ ಸರ್ವೇದಾರ ಕಡೆಯಿಂದಾನೇ ಆಗ್ತಾ ಇದಾವೆ. ಈ ಹಿಂದೆ 2 ತಿಂಗಳ ಸ್ಥಗಿತ ಆಗೋಕ್ಕಿಂತ ಪೂರ್ವದಲ್ಲಿ ಸರಾಗವಾಗಿ ಕೆಲಸ ಸಾಗ್ತಾ ಇದ್ವು. ಅವ್ರ ಬೇಡಿಕೆಗಳು, ಅವ್ರಿಗೆ ಏನು ಸಮಸ್ಯೆ ಅದಾವ, ಅವರಿಗೆ ವೇತನದ ಒಂದು ವ್ಯವಸ್ಥೆಯನ್ನ ಮತ್ತು ಸರ್ಕಾರದ ಒಂದು ನಿರ್ಬಂಧನೆಯನ್ನ ಅವ್ರಿಗೆ ಏನ್ ಕೊಡ್ಬೇಕು ಅವನ್ನೆಲ್ಲವನ್ನು ವ್ಯವಸ್ಥಿತವಾಗಿ ಕೊಟ್ಟು ನಮ್ಮ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಾಣುವಂತ ವ್ಯವಸ್ಥೆ ಸರ್ಕಾರ ಮಾಡದೇ ಹೋದ್ರೆ ನಾವು ಅವರ ಬೆಂಬಲಕ್ಕೆ ನಿಂತು ಪ್ರತಿಯೊಂದು ಸರ್ವೆ ಇಲಾಖೆಯನ್ನು ಬೀಗ ಜಡಿದು ಪ್ರತಿಭಟನೆಯನ್ನ ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕಬೇಕಾಗ್ತತಿ. ಅದಕ್ಕೆ ಈಗ ಕಚೇರಿಯಲ್ಲಿ ಏನು ಈಗ ಜಮೀನನ್ನ ಖರೀದಿ ಪ್ರಕ್ರಿಯೆ ಇರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಆಗದೆ ಇರೋದ್ರಿಂದ ಬಹಳಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ತಕ್ಷಣ ಸರ್ಕಾರ ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ನಮ್ಮ ರೈತರ ಕಷ್ಟ ನಷ್ಟಕ್ಕೆ ಸಾಧಕ ಬಾಧಕಕ್ಕೆ ಕೆಲವಕ್ಕೂ ಅನುಕೂಲಕ್ಕೆ ಬರಬೇಕು ಅನ್ನೋಂಥದ್ದನ್ನ ಈ ಮೂಲಕ ತಿಳಿಸ್ತಾ ಇದೆ.